ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ ಫ್ರೀಡಂ ಪಾರ್ಕ್ ಇಂದ. ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವು ಟ್ರೈನ್ ಹೋಗಿದ್ದಾರೆ, ಕೆಲವು ಟ್ರೈನ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗ್ಬೇಕಾಗಿದೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅವ್ರವ್ರೆ ಮಾಡ್ಕೊಂಡಿದ್ರೆ ಕೆಲವೆಲ್ಲ ನಾವು ಹುಮ್ಸೆಲ್ಲ ಕೂಡ ನಾವು ಕಡೆ ಹುಮ್ಸೆಲ್ಲ ಮಾಡಿದ್ವಿ. ನಾವೆಲ್ಲ ಭಾಗವಹಿಸ್ತೀವಿ. ಅವ್ರಿಗೆ ಶಕ್ತಿ ತೋರಿಸ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆ ಸೋತಾಗಿರ್ಬೋದು, ಜನಕ್ಕೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಸರ್, ಇದು ಹೊರತಾಗಿ ಹೈಕಮಾಂಡ್ ನಾಯಕರ ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತಾರೆ? ತಲುಪದೆ ಲೇಟ್ ಆಗಿದೆ. ಈಗ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಆದ್ರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಮಾಡಲೇಬೇಕಾಗಿದೆ. ಇವತ್ತು ನಾನು ಸ್ವಲ್ಪ ಇದ್ದೀನಿ. ಅದು ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಂಡು ನಾನು ಅದನ್ನು ಉತ್ತರ ಕೊಡ್ಬೇಕು. ಸರ್, ಹೋಮ್ ಮಿನಿಸ್ಟರ್ ಒಂದು ಫೈಟ್ ಕೊಟ್ಟಿದ್ದಾರೆ. ಡ್ರಗ್ ಪೆಡ್ಲರ್ ಅವ್ರ ಮನೆಗಳ ಮೇಲೆ ಬುಲ್ಡೋಜರ್ ಹಾಕಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಆರ್ಡರ್ ಕೊಟ್ಟಿದೆ. ಆ ತರ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡಬಾರ್ದು ಅಂತ ಅನುಭವದಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯಾಕೆ ಸುಮ್ಮನೆ ಇದು? ಉತ್ತರ ಪ್ರದೇಶದಲ್ಲಿ ಏನೇನಾಯ್ತು ಎಲ್ಲ ಕೂಡ ಚರ್ಚೆ. ಉತ್ತರ ಪ್ರದೇಶದಲ್ಲಿ ಆದ ನಂತರನೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು ಸರ್. ಮಾತಾಡ್ತೀನಿ ಸರ್. ನನ್ನ ಜೊತೆ ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವ್ರೆಲ್ಲ ಓಡ್ತಾ ಇದ್ದಾರೆ. ಸರ್, ಇಂಗ್ಲಿಷ್. We all have been attending the vote chori program. It is a national program. We have asked all our block presidents, our workers, and our MLAs to attend the program. More than 1,000 of them from Karnataka. We are attending the program. We have arranged all transportation, lodging, and everything to there. From Karnataka, Freedom Park started next movement. Earlier also at the time of Assembly, through Shilme, they tried to misuse appointing thousands of PLOs. Many officers were suspended. We will take up this matter. We will fight for the right of the vote. The Congress party has always stood for the democracy and the constitution, and every citizen's vote is important. So we will fight and we will protect them. No matter whatever the elections are, elections will come, elections will go. But the Congress remains to fight for the people's right.